ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್, KRS ಪಕ್ಷದ ರಕ್ತಗಂಟಿ ತಾಲೂಕು ಅಧ್ಯಕ್ಷ. ಇವತ್ತು ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ ಅಂದರೆ ನಾನು ಬೆಂಗಳೂರಿನಲ್ಲಿ ಇದ್ದೀನಿ. ಬೆಂಗಳೂರಿನಲ್ಲಿ ನಾವು ಯುವ ನಾಯಕತ್ವ ಶಿಬಿರ ಅನ್ನೋ ಒಂದು ಶಿಬಿರಕ್ಕೆ ಬಂದಿದ್ದೀನಿ. ಆ ಶಿಬಿರದಲ್ಲಿ ನಮ್ಮ ರಾಜ್ಯ SC/ST ಘಟಕದ ಅಧ್ಯಕ್ಷರಾದ ಪಾಯಾ ಗಣೇಶ್ ಸರ್ ಅವರು ಇದ್ದಾರೆ. ಇವರ ಹೋರಾಟಗಳನ್ನು ನಾನು ಮುಂಚಿತವಾಗಿಂದ ನೋಡ್ಕೊತ ಬಂದಿದ್ದೀನಿ. ತುಂಬ ಒಳ್ಳೆಯ ಹೋರಾಟಗಾರರು. ಅವ್ರ ಬಗ್ಗೆ ನಾವು ಅವ್ರ ಜೊತೆ ಮಾತಾಡೋದು ಒಂದು ದೊಡ್ಡ ಹೆಮ್ಮೆ ವಿಷಯ ನಮಗೆ. ಯಾಕಂತಂದರೆ ಅಂಥ ಹೋರಾಟಗಳನ್ನು ಒಂದು SC/ST ಸಮುದಾಯಕ್ಕೆ ಒಳ್ಳೆಯ ಒಂದು ಸಮಾಜ ನಿರ್ಮಿಸ್ಬೇಕಂತ ಹೋರಾಟ ಮಾಡ್ತಾರಂಥವ್ರು. ಅದ್ರ ಬಗ್ಗೆ ಅವರಿಗೆ ಮುಂದೆ ನಮ್ಮ ಕರ್ನಾಟಕದಾದ್ಯಂತ ಈಗಾಗಲೇ ಸಾಕಷ್ಟು SC/ST ಸಮುದಾಯಕ್ಕೆ KRS ಪಕ್ಷದಿಂದ ಒಂದು ಅಭಿಯಾನಗಳನ್ನು ಆಗಲಿ, ಆಮೇಲೆ ಕೆಲವೊಬ್ಬರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಆಗಲಿ, ಆಮೇಲೆ ಪಕ್ಷಕ್ಕೆ ಒಂದು ನಾಯಕತ್ವವನ್ನು ಕೊಡುವಂಥದ್ದಾಗಲಿ, ಇಂಥೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ರೊಕ್ಕೈವರಂಟಿ ತಾಲೂಕಿನಲ್ಲಿ ಇರುವಂಥ SC/ST ಸಮುದಾಯದ ಎಲ್ಲ ಯುವಕರಿಗಾಗಿ ಆಮೇಲೆ ನಾಗರಿಕರಿಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ನನ್ನ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಾನು ರೊಕ್ಕೈವರಂಟಿ ತಾಲೂಕಿನಿಂದ ಬಂದಿದ್ದೀನಿ ಸರ್. ತಮ್ಮ ಭೇಟಿಯಾಗಿದ್ದು ಒಂದು ತುಂಬ ಖುಷಿಯ ವಿಚಾರ. ಯಾಕಂದರೆ ನಾವು ನಮ್ಮ SC/ST ಸಮುದಾಯವನ್ನು ತುಂಬ ಒಂದು ಒಳ್ಳೆಯ ವಿದ್ಯಾವಂತ ಆಮೇಲೆ ಬುದ್ಧಿವಂತರಾಗಿ ಕೆಲವೊಂದು ಸಮಾಜಕ್ಕೆ ಅವರನ್ನು ಒಳ್ಳೆಯ ಒಂದು ಉದ್ದೇಶವಾಗಿ ಇರಬೇಕನ್ನೋ ಒಂದು ಉದ್ದೇಶವಾಗಿ ತಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಸರ್. ತಾವು SC/ST ಘಟಕದ ರಾಜ್ಯ ಅಧ್ಯಕ್ಷರು. SC/ST ಸಮುದಾಯವನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಲಾಗುತ್ತದೆ, ಈಗೀಗ ತಮಗೆಲ್ಲ ಗೊತ್ತಿರೋ ವಿಷಯ ಸರ್. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಓಕೆ, ಮೊದಲಿಗೆ ತಮ್ಮ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ನಾವು ಕೂತಿರುವಂಥದ್ದು KRS ಪಕ್ಷದ ರಾಜ್ಯ ಸಮಿತಿಯ ಕಚೇರಿ ಒಳಗೆ ಕೂತ್ಕೊಂಡು ಇದೊಂದು ಒಂದು ಸ್ಟುಡಿಯೋ. ಈ ಸ್ಟುಡಿಯೋ ಮಾಡೋದ್ರ ಮೂಲಕ ಈ ನಾಡಿನ ಸಮುದಾಯವನ್ನು ಎಲ್ಲರನ್ನ ಕೂಡ ತಲುಪಬೇಕು, ಈ ನಾಡಿನ ಅಭ್ಯುದಯ ಕಾಣಬೇಕನ್ನುವಂಥ ಕಾರಣಕ್ಕೋಸ್ಕರ KRS ಪಕ್ಷ ಅನೇಕ ರೀತಿಯೊಳಗೆ ಕೆಲಸ ಮಾಡ್ತಾ ಇರುವಂಥದ್ದು. ಅದರ ಒಂದು ಭಾಗವಾಗಿ ಈ ಸ್ಟುಡಿಯೋ ಮಾಡಿರುವಂಥದ್ದು. ಅದರಲ್ಲಿ ಇವತ್ತು ತಾವು ನನ್ನ ಜೊತೆ ಒಂದು ಇಂಟರ್ವ್ಯೂ ಮಾಡುವಂಥದ್ದು, ಸಂದರ್ಶನ ಮಾಡುವಂಥದ್ದು, ಆ ಮೂಲಕ SC/ST ಸಮುದಾಯಗಳಿಗೆ ಏನೆಲ್ಲ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ರಿ. ಭಾಳ ಸಂತೋಷ. ಇದಕ್ಕಾಗಿ KRS ಪಕ್ಷದ SC/ST ಘಟಕ ನಿಮಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತದೆ, ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ. ಈಗ ನೀವು ಪ್ರಶ್ನೆ ಕೇಳಿದ್ರಿ, SC/ST ಸಮುದಾಯವನ್ನ ಚುನಾವಣೆ ಸಂದರ್ಭದಲ್ಲಿ, ಹೌದಾ, ಒಂದು ಮತ ಬ್ಯಾಂಕ್ ಆಗಿ ಬಳಸ್ತಾ ಇದ್ದಾರೆ ಅಂತಂದು ಇದು ಬಹಳ ಸ್ಪಷ್ಟವಾಗಿ ಇರುವಂಥದ್ದು. ಈಗ KRS ಪಕ್ಷ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ, ಅನೇಕ ಹೋರಾಟಗಳಲ್ಲಿ ಮಾತಾಡ್ತಾ ಇರುವಂಥದ್ದು JCB ಪಕ್ಷಗಳ ಬಗ್ಗೆ. JCB ಅಂದರೆ JDS, ಕಾಂಗ್ರೆಸ್, BJP ಅಂತಂದು ಈ ಮೂರು ಪಕ್ಷಗಳು ಸೇರ್ಕೊಂಡು ಈ ನಾಡನ್ನ ಯಾವ ರೀತಿ ಒಳಗೆ ಕೊಳ್ಳೆ ಹೊಡೆದಿದ್ದಾರೆ ಅನ್ನುವಂಥದ್ದು ಎಲ್ಲ ಜನಕ್ಕೆ ಗೊತ್ತಿದೆ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಪರ್ಯಾಯ ರಾಜಕಾರಣ ಮಾಡುವಂಥವರು SC/ST ಸಮುದಾಯ, ಈ ನಾಡಿನ ಸಮಸ್ತರ 6.5 ಕೋಟಿ ಜನಗಳ ಅಭ್ಯುದಯಕ್ಕೋಸ್ಕರ ಈ ಸರ್ಕಾರಗಳು ಕೆಲಸ ಮಾಡಬೇಕು. ಅದರ ಒಳಗೆ ಸುಮಾರು 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು KRS ಪಕ್ಷ ಕರ್ನಾಟಕದಲ್ಲಿ SC ಮತ್ತು ST ಸಮುದಾಯದಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು. ಆ ಜನಗಳು ಇವತ್ತಿಗೂ ಕೂಡ ಅವರಿಗೆ ಒಂದು ಪರ್ಯಾಯ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತಂತಂದ್ರೆ, ಇಲ್ಲಿವರೆಗೆ ನಮ್ಮನ್ನ ಆಳ್ಕೊಂಡು ಬಂದಿರುವಂಥದ್ದು ಮತ್ತು ಇವತ್ತಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ ಎರಡು ಕೂಡ ಆಳ್ತಾ ಇರುವಂಥದ್ದು ಯಾವುದು? ಒಂದು ಕಡೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತಾ ಇದೆ, ಅಲ್ಲಿ ಸೆಂಟ್ರಲ್ ಒಳಗಡೆ BJP, ಅದರ ಅಡಿಯಲ್ಲಿ ಜೊತೆಯಾಗಿ JDS ಕೆಲಸ ಮಾಡ್ತಾ ಇರುವಂಥದ್ದು. ನಾವು ಈ ಮೂರು ಪಕ್ಷಗಳು ಕರ್ನಾಟಕದ ಸಂದರ್ಭದಲ್ಲಿ ಈ ಮೂರು ಪಕ್ಷಗಳು ಇವತ್ತು ಈ ರಾಜ್ಯ ಅಭಿವೃದ್ಧಿ ಹೊಂದಿದೆ, ನಾವು ಜನಗಳು ಅಭಿವೃದ್ಧಿ ಹೊಂದಿದ್ದೀವಿ ಅನ್ನೋದಕ್ಕೆ ಕಾರಣ ಅವರೇ. ಯಾರು ಆಳ್ತಾ ಇದ್ದಾರೆ ಅವರೇ ಕಾರಣ. ಅದರೊಳಗೆ ನಾವು ಏನೆಲ್ಲ ಸಂಕಟಗಳನ್ನು ಅನುಭವಿಸ್ತಾ ಇದ್ದೀವಿ, ಏನೆಲ್ಲ ನೋವುಗಳನ್ನು ಕಾಣ್ತಾ ಇದ್ದೀವಿ, ಏನೆಲ್ಲ ನರಕಗಳನ್ನು ಕಾಣ್ತಾ ಇದ್ದೀವಿ, ಅದಕ್ಕೆ ಕೂಡ ನೇರವಾದಂಥ ಹೊಣೆಗಾರಿಕೆ JCB ಪಕ್ಷಗಳು. ಅಂಥದ್ದು ಇದ್ದಾಗ್ಯೂ ಕೂಡ ನಮ್ಮ ಸಮುದಾಯ SC ಮತ್ತು ST ಸಮುದಾಯಗಳು ಅವ್ರಿಗೆ ಕಾಣ್ತಾ ಇಲ್ಲ, ಪರ್ಯಾಯವಾಗಿ ಕಾಣ್ತಾ ಇಲ್ಲ. ಯಾವುದು ಒಳ್ಳೇದು ಮಾಡಲಿಕ್ಕೆ ಈ ದೇಶದ ಸಂವಿಧಾನ ಕೊಟ್ಟಂತ ಪಿತಾಮಹ ನಮ್ಮ ಸಮುದಾಯಕ್ಕೆ ಸೇರಿದಂಥವ್ರು.
ಹೌದಾ? ಎಸ್ ಸಿ ಸಮುದಾಯಕ್ಕೆ ಸೇರಿದಂತ ಅಂತ ಪಿತಾಮಹ ಎಲ್ಲವನ್ನ ಕೊಟ್ಟು ಬಿಟ್ಟಾರ, ಸಂವಿಧಾನದ ಮೂಲಕ ಎಲ್ಲವನ್ನು ಕೊಟ್ಟಾರ. ಆದ್ರೆ ದುರಂತ ಅಂತಂದ್ರೆ ಇವತ್ತಿಗೆ ಇದ್ರ ಒಳಗೆ ಎಡಗೈ ಬಲಗೈ ಹಿಂಗೆಲ್ಲ ಇದೆ. ನಿಮಗೆಲ್ಲ ಕೂಡ ಗೊತ್ತಿದೆ, ಎಸ್ ಸಿ ಒಳಗೆ ಎಡಗೈ ಅಂತಂದು ಬಲಗೈ ಅಂತಂದು. ಅದ್ರೊಳಗೆ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋರು, ಅದ್ರೊಳಗೆ ಒಂದಷ್ಟು ಜನ ಬಿಜೆಪಿಗೆ ಸಪೋರ್ಟ್ ಮಾಡೋರು, ಅದ್ರೊಳಗೆ ಒಂದಷ್ಟು ಜನ ಬಹಳ ಕಡಿಮೆ ಮಟ್ಟದಲ್ಲಿ JDSಗೆ ಸಪೋರ್ಟ್ ಮಾಡ್ತಾರೆ. ಸಮುದಾಯನ ಒಡೆದ ಆಳುವಂತ ಟೈಪ್. ಅಂತ ಒಂದು ಕಾರಣಕ್ಕಾಗಿ ನಮ್ಮ ಜನಗಳು ಅಭಿವೃದ್ಧಿ ಹೊಂದ್ತಾ ಇಲ್ಲ. ಇದನ್ನ ನಮ್ಮ ಜನಗಳು ಅರ್ಥ ಮಾಡಿ ಕೇಳಬೇಕು. ಸುಮಾರು 1.5 ಕೋಟಿ ಜನಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, SC ಮತ್ತು ST ಜನಗಳು. ಭಾರತದ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದ, ಈ ದೇಶದ ಅತ್ಯಂತ ಶೋಷಿತ ಯಾರೆಲ್ಲ ನೀವು ಶೋಷಿತರು ಅಂತಂದು ನೋಡಿದಾಗ ಅದರ ಕಡೆಯ ಸ್ಥಾನದಲ್ಲಿ ಇರುವಂತದ್ದು SC ಮತ್ತು ST ಸಮುದಾಯಗಳು. ಬಹಳ ಸ್ಪಷ್ಟವಾಗಿ ನೀವು ಬಡತನ ಅಂತಂದು ತೆಗೆದ್ರೆ ಅವರೇ ಇರ್ತಾರ, ಬೇರೆ ಬೇರೆ ಕೂಡ ಇದ್ದಾರೆ, ಆದ್ರೆ ಅವರ ಪಾಲು ಕಡಿಮೆ ಇರ್ತದ. ಅವ್ರ ಪಾಲು ಕಡಿಮೆ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದಷ್ಟು ಜನ ಯಾರಿದ್ದಾರೆ ಆ ಸಮುದಾಯದಲ್ಲಿ ಒಂದಷ್ಟು ಜನ ಏನಿದ್ದಾರೆ ಅವರು ಆರ್ಥಿಕವಾಗಿ ಒಂದಷ್ಟು ಚೈತನ್ಯ ಪಡಿತಾ ಇದ್ದಂಗೆ ಅಲ್ಲಿ ಒಂದು ಸಾಮಾಜಿಕವಾಗಿ ಅವ್ರಿಗೆ ಗೌರವ ಘನತೆ ಸಿಗ್ತದ. ಆದ್ರೆ ದುರಂತ ಅಂತಂದ್ರೆ ನಮ್ಮಲ್ಲಿ SC ST ಸಮುದಾಯದಲ್ಲಿ ಸುಮಾರು 80ಕ್ಕಿಂತ ಅದರೊಳಗೆ SC ಸಮುದಾಯ ಅಂತಂದ್ರೆ ನೀವು ಸುಮಾರು 90% ವರೆಗೆ ಇವತ್ತಿಗೂ ಕೂಡ ಅತ್ಯಂತ ಹೀನ ಸ್ಥಿತಿ ಒಳಗೆ ಇರ್ತಾ ಇರುವಂಥದ್ದು. ಇದನ್ನ ಈ ನಾಡಿನ SC ST ಸಮುದಾಯದ ಮಹಾಜನತೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನ ಯಾವ ಕಾರಣಕ್ಕೋಸ್ಕರ ಆಳ್ತಾ ಇದ್ದಾರೆ, ನಮ್ಮನ್ನ ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪರವಾಗಿ ಮಾತುಗಳು ಆಡೋದು, ನಿಮಗೋಸ್ಕರ ಏನೋ ಒಂದು ಕೊಡ್ತೀವಿ ಅಂತ ಹೇಳೋದು, ಒಂದಷ್ಟು ದುಡ್ಡು 500-1000 ರೂಪಾಯಿ ಕೊಡುವಂಥದ್ದು. ಅದ್ರೊಳಗೆ ಏನು ನಮ್ಮ ಜನಕ್ಕೆ ಬೇರೆ ಗೊತ್ತಿಲ್ಲ. ಯಾಕಂದ್ರೆ ಶಿಕ್ಷಣದಲ್ಲಿ ಶೈಕ್ಷಣಿಕವಾಗಿ ಒಳ್ಳೆ ಸ್ಥಾನಮಾನದಲ್ಲಿ ಇಲ್ಲ, ಸಾಂಸ್ಕೃತಿಕ ಅನ್ನೋಂಥದ್ದೇ ಗೊತ್ತಿಲ್ಲ, ಸಾಮಾಜಿಕವಾಗಿ ಕೂಡ ಬಹಳ ಕೆಳ ಸ್ತರದಲ್ಲಿ ಇರುವಂಥದ್ದು, ಆರ್ಥಿಕ ಗೊತ್ತಿಲ್ಲ, ಆರ್ಥಿಕ ಬಹಳ ಕಡಿಮೆ ಮಟ್ಟದಲ್ಲಿ ಇರುವಂಥದ್ದು. ಇನ್ನು ರಾಜಕೀಯ ಕೇಳಲೇಬಾರ್ದು, ರಾಜಕೀಯ ಸ್ಥಾನಮಾನ ಅಂತದ್ದು ಕೇಳಲೇಬಾರ್ದು. ಅದರೊಳಗೆ ಕೆಲವೊಬ್ಬರು ಈ ಮಲ್ಲಿಕಾರ್ಜುನ ಖರ್ಗೆ ಅಂತವರು, ಪರಮೇಶ್ವರ್ ಅಂತವರು, ಇವರೇನು ಚಲವಾದಿ ಅಂತಂದು ಇದ್ದಾರೆ, ಹೀಗೆ ಕೆಲವೊಬ್ಬರು ಅಂತ ಏನಿದ್ದಾರೆ JCB ಪಕ್ಷಗಳಲ್ಲಿ ಅವರೆಲ್ಲ ಲೀಡರ್ಗಳು ಆಗಿದ್ದಾರೆ. ಆದ್ರೆ ನಮ್ಮ ಸಮುದಾಯಗಳನ್ನ ಏನ್ ಬೆಳವಣಿಗೆ ಮಾಡ್ಬೇಕಾಗಿತ್ತು, ಅವ್ರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಏನೆಲ್ಲ ಬೆಳೆಸಲಿಕ್ಕೆ ಅವಕಾಶಗಳು ಇದೆ, ಸರ್ಕಾರದಲ್ಲಿ ಎಲ್ಲ ಅವಕಾಶಗಳು ಇದೆ. ಭಾರತದ ಸಂವಿಧಾನ ಬಹಳ ಎಲ್ಲ ರೀತಿಗಳಲ್ಲಿ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಡೆವಲಪ್ ಆಗಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅವಕಾಶಗಳೆಲ್ಲ ಕೊಡಬೇಕು, ಅದೆಲ್ಲ ಕೂಡ ಕೊಟ್ಟಿದೆ. ಆದ್ರೆ ದುರಂತ ಅಂದ್ರೆ ಈ JCB ಪಕ್ಷಗಳ ಕಾರಣಕ್ಕೋಸ್ಕರ ನಮ್ಮ ಸಮುದಾಯ ಇವತ್ತಿಗೂ ಅದೇ ಸ್ಥಿತಿ ಒಳಗೆ ಇರುವಂತದ್ದು. ಇದನ್ನ ಅರ್ಥ ಮಾಡಿ ಕೇಳಬೇಕು. ಅಂದ್ರೆ ಬಳಸ್ಕೊತಾ ಇದ್ದಾರೆ ಜನರನ್ನ, ಒಂದು ರಾಜಕೀಯ ಮತ ಬ್ಯಾಂಕವಾಗಿ ಬಳಸ್ಕೊತಾ ಇದ್ದಾರೆ. ಖಂಡಿತ. ಈಗ ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ವಹಿಸುವಲ್ಲಿ SC ST ಘಟಕದಿಂದ ಯಾವ ಯೋಜನೆಗಳನ್ನು ಹಾಕೊಂಡಿದ್ರು ಸರ್? ಓಕೆ, ನಿಮಗೆ ವೆರಿ ಗುಡ್. ಈಗ KRS ಪಕ್ಷ ಒಟ್ಟಾರೆಯಾಗಿ ಸಮಸ್ತ 6.5 ಕೋಟಿ ಜನಗಳ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು. KRS ಪಕ್ಷ ಯಾವ ರೀತಿ ಒಳಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಭಾರತದ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಭಾರತದ ಸಂವಿಧಾನ ಏನ್ ಹೇಳ್ತದ ಅದನ್ನ ಇಂಪ್ಲಿಮೆಂಟ್ಗೋಸ್ಕರ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. KRS ಪಕ್ಷದ SC ST ಘಟಕ ಭಾರತದ ಸಂವಿಧಾನ ಮತ್ತು ಕಾನೂನುಗಳ ಪರಿಪೂರ್ಣ ಅನುಷ್ಠಾನಕ್ಕೆ ಅಂತ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಭಾರತದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ರಾಜೀವ್ ಗಾಂಧಿ ಅವರು ನಮ್ಮ ಜೊತೆ ಇಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಹೊತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ. ಪ್ರಧಾನಮಂತ್ರಿ ಆಗಿದ್ದಂತ ಹೊತ್ತಿನಲ್ಲಿ ಹೇಳ್ತಾರೆ, 1 ಕೋಟಿ ಇಲ್ಲಿಂದ ನಾವು ಅನುದಾನ ಕೊಟ್ರೆ ಅವರು ಯಾವ್ದೋ ಫಲಾನುಭವಿಗೆ ಅಥವಾ ಅಲ್ಲಿ ಏನು ಕೆಲಸಕ್ಕೆ ಬಳಕೆ ಆಗೋದು 15% ಮಾತ್ರ ಅಂತ. ಅಂದ್ರೆ 1 ಕೋಟಿ ಕೊಟ್ರೆ ಅಲ್ಲಿ 15 ಲಕ್ಷ ಮಾತ್ರ ಖರ್ಚಾಗ್ತದ, ಅಥವಾ ಏನು ಯಾರಿಗೆ ತಲುಪಬೇಕು ಅವ್ರಿಗೆ ಫಲಾನುಭವಿಗೆ ತಲುಪ್ತದ. ಇನ್ನ 85 ಲಕ್ಷ ಲೂಟಿ ಆಗ್ತದಂತ. ಈಗ ಅವರು ರಾಜೀವ್ ಗಾಂಧಿ ಅವರು ಅಧಿಕಾರದಲ್ಲಿದ್ದಾಗ ಪ್ರಧಾನಮಂತ್ರಿ ಆಗಿದ್ದಾಗ. ಇದನ್ನ ದಯವಿಟ್ಟು ಈ ದೇಶದ ಜನ ಅರ್ಥ ಮಾಡಿ ಕೇಳಬೇಕು. ಅಂತರ್ ಕೈಗೆ ಇವತ್ತಿಗೆ ಕೂಡ ಸರ್ಕಾರಗಳನ್ನ ಕೊಡುವಂಥದ್ದು ಇದು ದುರಂತ. ನಿಮಗೆ ಈ ಸತ್ಯಗಳನ್ನ ಅವ್ರ ಬಾಯಿಯಲ್ಲಿ ಅವ್ರು ಹೇಳ್ತಾರೆ.
KRS ಪಕ್ಷ ಇವತ್ತಿಗೆ ನಾನು ಸತ್ಯವನ್ನೇ ಮಾತಾಡಬೇಕಾಗ್ತದ. ಇವತ್ತಿಗೆ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಏನೋ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಯಾರ. KRS ಪಕ್ಷದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು. ನೀವು ಯಾವ ನಗರಸಭೆಗಳಲ್ಲಿ ಏನು ಕೌನ್ಸಿಲರ್ಗಳು ಆಗಿಲ್ಲ, ಪಟ್ಟಣ ಪಂಚಾಯತಿ ಆಗಿಲ್ಲ, ಪುರಸಭೆ ಆಗಿಲ್ಲ, ಏನು ಮಹಾನಗರ ಪಾಲಿಕೆಗಳಾಗಿಲ್ಲ, MLA ಆಗಿಲ್ಲ, MP ಆಗಿಲ್ಲ, ಇದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತೂ ನಿಮಗೆ ಗೊತ್ತಿದೆ. 6 ವರ್ಷಗಳಾದ್ರೂ ಕೂಡ ಚುನಾವಣೆ ಮಾಡ್ಲಾರ್ದಂಗೆ. ಅಂದ್ರೆ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಕೂಡ ಇವತ್ತು ಜನಕ್ಕೆ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾರ ಕೈಗೆ ಅಧಿಕಾರ ಕೊಟ್ಟಿವಿ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇದಾರ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿರುವಂತದ್ದು ಭಾರತದ ಸಂವಿಧಾನ. ಯಾರಿಗೆ ಏನ್ ಕೊಡಬೇಕು ಅದನ್ನ ಕೊಡ್ಬೇಕಂತ. ನಿಮಗೆ ಉದಾಹರಣೆ ಹೇಳ್ತೀನಿ ನಾನು. ಈಗ ನಾನು ಪಾಯ ಗಣೇಶ್ ಅಂತ ಇದ್ದೀನಿ, KRS ಪಕ್ಷದಲ್ಲಿ SC ST ಘಟಕದ ರಾಜ್ಯಾಧ್ಯಕ್ಷ. ನಾನು ಏನನ್ನೂ ದುಡಿಯಲ್ಲ, ನಾನು 1 ರೂಪಾಯಿ ಕೂಡ ದುಡಿಯಲ್ಲ. ನನ್ನನ್ನ ಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕಟ್ಟಬೇಕನ್ನುವಂತ ಕಾರಣಕ್ಕೋಸ್ಕರ ನನ್ನನ್ನ ನಾನು ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡ್ತೀನಿ. ನಾನು ಇಡೀ ದಿನ ಕೆಲಸ ಮಾಡ್ತಾ ಇರ್ತೀನಿ, 1 ರೂಪಾಯಿ ಕೂಡ ನಾನು ಸಂಪಾದನೆ ಮಾಡಲ್ಲ. ಹಂಗಾದಾಗ ನಾನು SC ಸಮುದಾಯದವನಾಗಿ ನನಗೆ ಸೌಲಭ್ಯಗಳು ಬೇಕಲ್ಲ, ಕೊಡಬೇಕಂತ ಇದೆಯಾ? ವೆರಿ ಗುಡ್. ಆದ್ರೆ ಅಂಬೇಡ್ಕರ್ ಅವರು ಎಷ್ಟು ಚಂದ ಒಂದು ಸಂವಿಧಾನವನ್ನ ರೂಪಿಸ್ತಾರೆ ಅಂತಂದ್ರೆ, ನಮ್ಮ ಮಿಸ್ಸಸ್ ಹೈಸ್ಕೂಲ್ ಟೀಚರ್, ಅವ್ರ ಎಂಪ್ಲಾಯಿ, ಅವರಿಗೆ ಕೈ ತುಂಬಾ ಸಂಬಳ ಬರ್ತದ. ಕೈ ತುಂಬಾ ಅಂದ್ರೆ ಕೈ ತುಂಬಾ 1,10,10,000 ರೂಪಾಯಿ ಒಂದ್ ತಿಂಗಳಿಗೆ ಸಂಬಳ ಬರ್ತದ, ಅವ್ರಿಗೆ ಬರ್ತದ. ನಾನು ಏನಿಲ್ಲ, 1 ರೂಪಾಯಿ ಕೂಡ ದುಡಿಯಲ್ಲ. ಅಂಬೇಡ್ಕರ್ ಅವರು ಒಂದು ಕುಟುಂಬಕ್ಕೆ ನೀವು ಆರ್ಥಿಕವಾಗಿ ಒಂದು ಭದ್ರತೆ ಕಾಣ್ತೀರಿ ಅಂತಂದ್ರೆ ನಿಮಗೆ ಯಾವ ಸೌಲಭ್ಯಗಳನ್ನ ಕೂಡ ಕೊಡಲ್ಲ ಅಂತ. ಎಷ್ಟು ಚಂದ ಮಾಡ್ತಾರಂತಂದ್ರೆ, ನಿಮಗೆ ಒಂದು ಕೊಟ್ಟು ಬಿಟ್ಟಂತಂದ್ರೆ ಆಯ್ತು, ನಿಮಗೆ ಬದುಕ್ಲಿಕ್ಕೆ ಬೇಕಾದಂತ ಎಲ್ಲ ವಾತಾವರಣ ಸಿಕ್ತು ನಿಮಗೆ. ನಮಗೆ ನಮ್ಮ ಮಿಸ್ಸಸ್ ಒಂದು ಮನೆ ಕಟ್ಕೊಂಡಾರ, ಕಾರ್ ತಗೊಂಡಾರ, ಒಳ್ಳೆ ಊಟ ಮಾಡ್ತಾರ, ಒಳ್ಳೆ ಬದುಕು, ಸಮಾಜದಲ್ಲಿ ಒಂದು ಘನತೆಯ ಬದುಕನ್ನು ಕಾಣ್ತಾ ಇದ್ದಾರೆ. ನಾನು ಏನು ದುಡಿತಾ ಇಲ್ಲ, ನನಗೆ ಏನನ್ನು ಕೊಡ್ರಿ ಅಂದ್ರೆ ಇಲ್ಲ, ನಿಮ್ಮ ಕುಟುಂಬದಲ್ಲಿ ದುಡಿತಾ ಇದ್ದಾರೆ ಅಂದ್ರೆ ಇಷ್ಟು ಚಂದವಾಗಿ. ಅಂದ್ರೆ ಯಾರು ಆರ್ಥಿಕವಾಗಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತವರಿಗೆ ಏನು ಕೂಡ ಕೊಡಲ್ಲ ಅಂತಂತದ್ದು. ಹಂಗಿದ್ರೆ ಯಾರು ಆ ಆರ್ಥಿಕ ಚೈತನ್ಯ ಪಡೆದಿಲ್ಲ ಅವರು ಅಭಿವೃದ್ಧಿ ಆಗ್ಬೇಕಾಗಿತ್ತ. ನೀವು ಯಾವುದೇ ಯೋಜನೆ ನೀವು ತಗೊಂಡ್ರಿ, ಯಾವ ಯೋಜನೆ ತಗೊಂಡ್ರು ಕೂಡ ಇವತ್ತಿಗೆ ಕೂಡ ಫಸ್ಟ್ SC ಮತ್ತು ST ಸಮುದಾಯದವರು ಬಹಳ ಏನು ಸಂತ್ರಸ್ತರಾಗಿ ಕಾಣ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಕೊಟ್ಟು, ಅದಾದ ನಂತರ ಬೇರೆ ಸಮುದಾಯಗಳು ಕೂಡ ಇದ್ದಾರೆ, ಬಡವರು ಇದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಿಂದುಳಿದಂತವ್ರು ಇದ್ದಾರೆ. ಅಂಬೇಡ್ಕರ್ ಅವರು ಎಲ್ಲರಿಗೂ ಕೊಟ್ಟಾರ, ಯಾರನ್ನು ಬಿಟ್ಟಿಲ್ಲ. ನಿಮಗೆ ಸತ್ಯ ಗೊತ್ತಿರಲಿ, ಈಗ ಒಂದು 2-3 ವರ್ಷದಿಂದ ಕೇಂದ್ರ ಸರ್ಕಾರ ಏನು ಯೂನಿಯನ್ ಗವರ್ಮೆಂಟ್ ಅಂತಂದು ಅವರು 10% ಈಗಾಗಲೇ ಏನು ಉನ್ನತ ಜಾತಿ ಅಂತಂದು ಭಾವಿಸಲಾಗಿರುವಂಥದ್ದು. ಉನ್ನತ ಜಾತಿ ಅಂತ, ಕೆಳ ಜಾತಿ ಅಂತ ನಮ್ಮ ಭಾರತದೊಳಗೆ ಇಲ್ಲ. ಹಾಗೆ ಭಾವಿಸಿದಂಥದ್ದು ಹಿಂದೆ ಯಾವುದೋ ಕಾರಣಕ್ಕೋಸ್ಕರ ಅದನ್ನ ಮಾಡಿದ್ರು, ಇವತ್ತಿಗೆ ಅದು ಇಲ್ಲ. ಆದ್ರೆ ಇಲ್ಲಿ ಆ ಸಮುದಾಯಗಳು ಆ ರೀತಿ ಒಳಗೆ ಇದಾವೆ ಅನ್ನೋಂಥ ಕಾರಣಕ್ಕೋಸ್ಕರ ಆ ರೀತಿ ಅಂತ ಭಾವಿಸಲಾಗ್ತಿದೆ. ಈಗ ಉನ್ನತ ಅಂತಂತಂದು ಯಾವುದು ಬ್ರಾಹ್ಮಿಣ್ಸು, ವಾಸವಿ ಸಮುದಾಯದವರು, ಲಿಂಗಾಯತರು, ಹಿಂಗೆ ಅಂತ ಒಂದಷ್ಟು ಬರ್ತದೆ, ಒಕ್ಕಲಿಗರು ಅಂತ. ಅವ್ರಿಗೆ ಕೂಡ ಈಗ ಕೊಡ್ತಾ ಇದ್ದಾರೆ ಬೆನಿಫಿಟ್ ಈಗಲೂ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಈ ದೇಶದ ಸಂವಿಧಾನ ಒಳಗೆ ಎಲ್ಲರನ್ನು ಕೂಡ ಬಹಳ ಸಾರಿ ಏನಂತಂದ್ರೆ ತಪ್ಪು ಕಲ್ಪನೆಗಳು. ಅಂಬೇಡ್ಕರ್ ಅವರು SC ST ಸಮುದಾಯಗಳಿಗೆ, ದಲಿತರಿಗೆ ಅನುಕೂಲ ಮಾಡಿಕೊಟ್ಟಾರ, ನಮಗೇನ್ ಮಾಡಿಕೊಟ್ಟಾರ ಅದನ್ನ ಇಟ್ಕೊಂಡು ಕೆಲವೊಬ್ಬರೆಲ್ಲ ತಪ್ಪಾಗಿ ಏನೋ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ. ಅದೇ ಅದು ಕೂಡ ಆಗಲ್ಲ. ಹಾಗಾಗಿ ನಮ್ಮ ನಾಡಿನ ಜನತೆ ಅರ್ಥ ಮಾಡಿ ಕೇಳಬೇಕು, ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಯಾವ ರೀತಿ ಒಳಗೆ ನಿಮಗೆ ಒಂದು ಮನೆ ಇಲ್ಲ, ಒಬ್ಬ SC ಸಮುದಾಯದವರು, ನಿಮಗೆ ಒಂದು ಜಾಗ ಇಲ್ಲ, ನಿಮಗೊಂದು ಜಾಗ ಕೊಡಬೇಕು. ನಿಮಗೊಂದು ಮನೆ ಇಲ್ಲ, ಮನೆ ಕೊಡಬೇಕು. ನಿಮಗೆ ಆರ್ಥಿಕ ಚೈತನ್ಯ ಇಲ್ಲ, ನಿಮಗೆ ಸಾಲ ಕೊಡಬೇಕು. ನಿಮಗೆ ಸರ್ಕಾರದ ನಿಮ್ಮ ಎಜುಕೇಶನ್ ಅಂತಂದು ಇದ್ದಾಗ ಅಲ್ಲಿ ಒಂದು D ಗ್ರೂಪು, C ಗ್ರೂಪು, B ಗ್ರೂಪು, A ಗ್ರೂಪ್ ಅಂತಂತ ಇದೆ. ನಿಮ್ಮ ಎಜುಕೇಶನ್ ತಕ್ಕಂಗೆ, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ ನಿಮ್ಗೆ ಆ ಥರದ್ದೆಲ್ಲ ಅವಕಾಶಗಳು ಇದೆ, ಫಸ್ಟ್ ಅವಕಾಶಗಳು ಇದೆ. ಅದರ ಜೊತೆ ನಿಮಗೆ ಅಲ್ಲಿ ಎಲ್ಲರಿಗೆ ಕೆಲಸ ಸಿಗ್ತದ. ಇವತ್ತು KRS ಪಕ್ಷ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ಕರ್ನಾಟಕದಲ್ಲಿ ಸುಮಾರು 3,82,82,000 ಅಂತಂದು ಖಾಲಿ ಹುದ್ದೆಗಳು ಅಂತ ಕರ್ನಾಟಕ ಸರ್ಕಾರ ತೋರಿಸ್ತಾ ಇದೆ. ಒಂದು ಅಜಮಾಸು 3 ಲಕ್ಷ
ಹುದ್ದೆಗಳು ಖಾಲಿ ಇದೆ ಅಂತ. 3 ಲಕ್ಷ ಕೊಟ್ರೆ ಬರೀ 3 ಲಕ್ಷ ಮಾತ್ರ ಇದಾರೆ ಕರ್ನಾಟಕದಲ್ಲಿ ಯುವಕರು, ಕೋಟಿಗಟ್ಟಲೆ ಇದ್ದಾರೆ. ಮತ್ತೆ ಆ ಎಲ್ಲರಿಗೆ ಕೊಡ್ಬೇಕಂತಂದ್ರೆ ಸಾಧ್ಯ ಇಲ್ಲನಾ? ಹೌದಾ? ಹಂಗಿದ್ದಾಗ ಮತ್ತೆ ಅವ್ರು ಬೆಳವಣಿಗೆ ಹೊಂದಬೇಕಾ? ಬೆಳವಣಿಗೆ ಹೊಂದಬೇಕಲ್ಲ. ಈಗ ನಿಮಗೆ ಕೆಲಸ ಮಾಡ್ಲಿಕ್ಕೆ ಒಂದೇನಾದ್ರೂ ಕೊಡಬೇಕು, ಸರ್ಕಾರದಿಂದ ಹುದ್ದೆಗಳು ಇದ್ದರೆ ಸರ್ಕಾರದ ಹುದ್ದೆಗಳು ಕೊಡಬೇಕು. ಅದು ಇಲ್ಲದೆ ಇದ್ದಾಗ ಈಗ ನಿಮ್ಮಲ್ಲಿ ಆರ್ಥಿಕ ಚೈತನ್ಯ ಇಲ್ಲ, ಒಂದು ಅಂಗಡಿ ಇಡಬೇಕು. ಈಗ ನೀವೊಂದು ಮೊಬೈಲ್ ತಗೊಳ್ತೀರಿ, ಯೂಟ್ಯೂಬ್ ಮಾಡ್ತೀರಿ, ಇದು ಕೂಡ ಈಗ ಬೇರೆ ಬೇರೆ ಉದ್ಯಮ ಆಗಿ ಬೆಳೀತಾ ಇರೋದು. ಹಂಗೆ ಬೆಳಿಬೇಕಾದಾಗ ನಿಮ್ಗೊಂದು ಮೊಬೈಲ್ ಬೇಕು, ಒಂದು ಒಳ್ಳೆ ಮೊಬೈಲ್ ಬೇಕು, ಒಂದು ಸ್ಟ್ಯಾಂಡ್ ಬೇಕು, ಒಂದು ಸ್ಟುಡಿಯೋ ಬೇಕು, ಒಂದು ಚೇರ್ಗಳು ಬೇಕು, ಟೇಬಲ್ಗಳು ಬೇಕು. ಎಲ್ಲಿ ತರ್ತೀರಿ? ಮತ್ತೆ ಅಲ್ಲಿ ಅವಕಾಶ ಕೊಡ್ತಾರೆ. ನೀವು ಏನು ಮುಸ್ಲಿಂ ಸಮುದಾಯದವರು, ಓಕೆ, ಮುಸ್ಲಿಮ್ಸರಿಗೆ ಕೊಟ್ಟಾರ ಅಂಬೇಡ್ಕರ್, ಮುಸ್ಲಿಮ್ಸರಿಗೆ ಕೊಟ್ಟಾರ, ಯಾರನ್ನೂ ಬಿಟ್ಟಿಲ್ಲ. ಈ ದೇಶದ ಬರೀ ಜನಗಳಲ್ಲ, ಇಲ್ಲಿ ಇರುವಂತ ಎಲ್ಲ ಪ್ರಾಣಿ ಪಶು ಪಕ್ಷಿ ಎಲ್ಲರಿಗೂ ಕೊಟ್ಟಾರ. ಗಿಡ ಮರ ರಸ್ತೆ ಏನೇನೈತಿ ಈ ಒಂದು ದೇಶಕ್ಕೆ ಏನು ಎಲ್ಲ ನಾಗರಿಕರಿಗೆ ಎಲ್ಲವೂ ನಾಗರಿಕರಷ್ಟೇ ಅಲ್ಲ, ಅಣುಗಳು ಏನೇನದಾವ ಎಲ್ಲವನ್ನು ಕೂಡ ಅವರು ಆಲೋಚನೆ ಮಾಡಿ ಇಡೀ ಜಗತ್ತಿನಾದ್ಯಂತ ಏನೆಲ್ಲ ಒಳ್ಳೆಯದು ಮಾಡ್ಲಿಕ್ಕೆ ಏನೆಲ್ಲ ಕಾನೂನುಗಳು ಇದಾವೆ ಅಂತ ಎಲ್ಲ ಕಾನೂನುಗಳು, ಅಂತ ಎಲ್ಲ ಸಂವಿಧಾನಗಳನ್ನು ಓದಿ ಭಾರತದ ಸಂದರ್ಭದಲ್ಲಿ ಭಾರತೀಯರು ಇವತ್ತು ನಾವೇನು ಸುಮಾರು 135 ಕೋಟಿ 140 ಕೋಟಿ ಜನ ಇದೀವಿ. ಇದಷ್ಟೇ ಅಲ್ಲ, ನಿನ್ನೆ ಎಷ್ಟೋ ಜನ ಇದ್ರು, ಎಷ್ಟೋ ಕೋಟಿಗಳು ಇದ್ರು, ಎಷ್ಟು ಕೋಟಿ ತೀರ್ಕೊಂಡಿದ್ದಾರೆ. ನಾಳೆ ಇನ್ನೂ ಸಂತತಿ ಬರ್ತಾ ಇರ್ತದ. ಭಾರತ ಇರೋವರೆಗೆ ಭಾರತದ ಸಂವಿಧಾನ ಇರ್ತದ, ಗಟ್ಟಿಯಾಗಿ ಇರ್ತದ. ಹಂಗಾಗಿ ಇದನ್ನ ದಯವಿಟ್ಟು ಯಾವುದು SC/ST ಸಮುದಾಯ ಅರ್ಥ ಮಾಡಿ ಕೇಳಬೇಕು. ನಮ್ಗೆ ಎಲ್ಲವನ್ನೂ ಕೊಟ್ಟಾರ. ದುರಂತ ಅಂದ್ರೆ ಸಂವಿಧಾನ ಈ ದೇಶಕ್ಕೆ ಏನು ನವೆಂಬರ್ 26, 1949 ಕೊಡ್ತಾರ. ಏನು ಸಂವಿಧಾನ ರಚನೆ ಸಮಿತಿ ಅಂತಂದು ಏನ್ ಮಾಡ್ತದ, ಅದನ್ನ ಕರಡನ್ನ ರಚನೆ ಮಾಡಿದ್ದು ದೇಶಕ್ಕೆ ಕೊಡ್ತದ. ದೇಶ ಸ್ವೀಕಾರ ಮಾಡ್ತದ. ಅದು 1949 ನವೆಂಬರ್ 26. ಅದಕ್ಕೆ ಒಂದು ದಿನ ಮುಂಚೆ ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾರ. ಅಂಬೇಡ್ಕರ್ ಅವರು ಏನ್ ಹೇಳ್ತಾರ, ಈ ಸಂವಿಧಾನ ಬಹಳ ಒಳ್ಳೆ ಸಂವಿಧಾನ ಇದ್ದು ನೀವು ಕೆಟ್ಟವರ ಕೈಗೆ ಆಡಳಿತ ಕೊಟ್ರೆ ಆ ಕೆಟ್ಟದೇ ಆಗ್ತಿರ್ತತ. ಇಲ್ಲಿ ಇರೋದು ಒಳ್ಳೆ ಸಂವಿಧಾನ, ಆದ್ರೆ ಕೆಟ್ಟದೇ ಆಗ್ತಿರ್ತತ. ಅದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳ್ತಾರ, ಈ ಸಂವಿಧಾನ ಕೆಟ್ಟದಾಗಿದ್ದು ನೀವು ಒಳ್ಳೆಯವ್ರ ಕೈಗೆ ಆಡಳಿತ ಕೊಟ್ರೆ ಅಲ್ಲಿ ಒಳ್ಳೇದಾಗ್ತಿರ್ತದಂತ. ಅಲ್ಟಿಮೇಟ್ ಏನಂದ್ರೆ ನೀವ್ ಯಾರ ಕೈಗೆ ಅಧಿಕಾರ ಕೊಡ್ತೀರಿ ಅದೇ ಮುಖ್ಯ ಹೊರತಾಗಿ ಇಲ್ಲಿ ಇರೋದು ಸಂವಿಧಾನ ಮುಖ್ಯ ಅಲ್ಲ ಅಂತ. ಹೌದಾ? ಆದಾಗ್ಯೂ ಕೂಡ ಏನು ಸಂವಿಧಾನದ ಹಕ್ಕು ಅವಕಾಶಗಳು ಅಂತ ಏನ್ ಕೊಟ್ಟತ ಅದನ್ನೆಲ್ಲ ಬಳಸ್ಲಿಕ್ಕೆ ಅವಕಾಶಗಳು ಐತಿ. ಹಂಗಾಗಿ ಜನ ಅರ್ಥ ಮಾಡಿ ಕೇಳಬೇಕು. ಅದರೊಳಗೆ SC/ST ಸಮುದಾಯ ಅರ್ಥ ಮಾಡಿ ಕೇಳಬೇಕು ಇದನ್ನೆಲ್ಲ. ಇವತ್ತು KRS ಪಕ್ಷ ಏನೆಲ್ಲ ಮಾತಾಡ್ತಾ ಇದೆ, ಎಲ್ಲಿ ನೋಡಿದ್ರು ಕೂಡ ಏನೆಲ್ಲ ಮಾತಾಡ್ತಾ ಇದೆ. ಅದರ ಮೊದಲ ನಾಳೆ ಏನಾನ ಕರ್ನಾಟಕ ಸರ್ಕಾರ ಆಡಳಿತವನ್ನ KRS ಪಕ್ಷಕ್ಕೆ ಏನಾದ್ರು ಕೊಟ್ರೆ ನಾನು ಬರೆದು ಕೊಡ್ತೀನಿ. ಇವತ್ತಿನ ಏನು SC/ST ಸಮುದಾಯ ಏನು ಅತ್ಯಂತ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯ ಅದು ಬಹಳ ದೂರದ ವಿಷಯ. ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಏನು ಅತ್ಯಂತ ಹೀನ ಸ್ಥಿತಿ ಒಳಗೆ ಬಹಳ ಕೆಳ ಸ್ತರದಲ್ಲಿ ಏನು ಬದುಕ್ತಾ ಇದ್ದಾರೆ ಅವರಂತೂ ಬಹಳ ಅಭ್ಯುದಯ ಕಾಣ್ತತ. ಅವರ ಬದುಕು ಬಹಳ ನೆಮ್ಮದಿಯನ್ನ ಕಾಣಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಮ್ಮ ರಬಕವಿವರಟ್ಟಿ ತಾಲೂಕಿನಲ್ಲಿ ಸರ್ SC/ST ಸಮುದಾಯದ ಸಾಕಷ್ಟು ಬಡವರಿದ್ದಾರೆ. ಅವರು ಸರ್ಕಾರ ಯೋಜನೆಗಳನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಸರ್? ವೆರಿ ಗುಡ್. ಈಗ ನೀವು ರಬಕವಿ ಬನಾಟಿ ಕ್ಷೇತ್ರದವರು. ಹೌದು ಸರ್. ಅಲ್ಲಿ MLA ಯಾರಿದಾರ? MLA ಈಗ ಪ್ರೆಸೆಂಟ್ ಸಿದ್ದು ಸೌದಿ ಅವರು ಇದ್ದಾರೆ. ಸಿದ್ದು ಸೌದಿ ಯಾವ ಪಕ್ಷ? BJP ಪಕ್ಷ. ವೆರಿ ಗುಡ್. ಅಲ್ಲಿ BJP ಅವರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಬಾಗಲಕೋಟೆಯಲ್ಲಿ. ಬೈ ಎಲೆಕ್ಷನ್ ಆಯ್ತು. ಯಾರು? ಮೇಟಿ ಅವರು. ಯಾವ ಮೇಟಿ? ಉಮೇಶ್ ಮೇಟಿ ಅವರು ಗೆದ್ರು. ಕಾಂಗ್ರೆಸ್ ಪಕ್ಷದವರ, ಇಲ್ಲಿರೋದು BJP ಅವರ. ಅವ್ರ ತಂದೆ ಉಮೇಶ್ ಮೇಟಿ ಅವ್ರ ತಂದೆ HY ಮೇಟಿ ಅವರೆಲ್ಲ ಮಿನಿಸ್ಟರ್ ಆಗಿದ್ದಂಥವ್ರು. ಅವರು ರಬಕವಿ ಬನಹಟ್ಟಿನ ಅಲ್ಲಿರುವಂತ ಸಮುದಾಯಗಳನ್ನ SC/ST ಸಮುದಾಯಗಳನ್ನ ಅಭಿವೃದ್ಧಿ ಪಡಿಸಬೇಕಾಗಿತ್ತ? ಅವಕಾಶ ಕೊಟ್ಟಂತ ಇಲ್ಲ. ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಬೇರೆ. ಇವತ್ತಿನ ಕರ್ನಾಟಕ ಸರ್ಕಾರ
4,49,000 ಕೋಟಿಗಳು. ಹೌದು. ನಿಮಗೆ ಎಷ್ಟು ಅರ್ಥ ಆಗ್ತದ ಗೊತ್ತಿಲ್ಲ. ಭಾರತ ಸರ್ಕಾರ ಇವತ್ತು ಏನು ಭಾರತ ಸರ್ಕಾರ 54 ಲಕ್ಷ ಕೋಟಿ, ಬರೀ ಒಂದು ವರ್ಷಕ್ಕೆ 54 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿರುವಂಥದ್ದು. ಕರ್ನಾಟಕ 4,49,000 ಕೋಟಿ ಅಂತ. ಅದನ್ನ 49,00,000 ಕೋಟಿಗಳು ಅಂತಂದ್ರೆ ಅದು ಕೋಟಿಗಳು ಅಂತಲ್ಲ. 1 ಕೋಟಿ, 2 ಕೋಟಿ, 3 ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ, 10,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 4 ಲಕ್ಷ ಕೋಟಿ, ಅದ್ರ ಮೇಲೆ ಮತ್ತೆ 49,000 ಸಾರಿ 1 ಕೋಟಿ 2 ಕೋಟಿ ಅಂತ ಹೇಳಿಕೊಂಡು ಹೋದ್ರೆ 4 ಲಕ್ಷ ಸಾರಿ ಹೇಳ್ಬೇಕು. ಒಂದೊಂದು ಕೋಟಿಗಳು ಅಂತ 4 ಲಕ್ಷ ಸಾರಿ ಹೇಳ್ಬೇಕು. ಇಷ್ಟು ಕೋಟಿಗಳು ಆಗ್ಬೇಕು. ಅದ್ರ ಮೇಲೆ ಮತ್ತೆ 49,000 ಕೋಟಿಗಳು ಸೇರಿದ್ರೆ ಕರ್ನಾಟಕದ ಒಂದು ವರ್ಷದ ಬಜೆಟ್. ಬರೇ ಒಂದೇ ವರ್ಷ, ಬರೇ ಒಂದು ವರ್ಷಕ್ಕೆ ಭಾರತ ಸರ್ಕಾರ 54 ಲಕ್ಷ ಸಾರಿ 54 ಲಕ್ಷ ಸಾರಿ ನಿಮಗೆ ಬರೇ 1 ಕೋಟಿ ನೀವು ನಿಮಗೇನಾದ್ರೂ ಕೊಟ್ರೆ ಅಥವಾ ಸಿಕ್ಕರೆ ನೀವೇನಾದ್ರೂ ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ನೀವು ಹೋಗಿ ಇಡ್ರಿ. ನೀವು ಬೇರೆ ಬೇರೆ 10%, 5%, ಏನು ವಾರದ ಬಡ್ಡಿ ಹಿಂಗೆಲ್ಲ ಬೇಡ. ಸರ್ಕಾರದ್ದು ಕಾನೂನು ಬದ್ಧ ಏನು ಭಾರತದ RBI ಗವರ್ಮೆಂಟ್ ಏನು ಅವಕಾಶ ಕೊಟ್ಟಿರುವಂತದ್ದು 7-8% ಈ ತರದೆಲ್ಲ ಕೊಟ್ಟ ಕೆಲವೊಬ್ಬರೆಲ್ಲ 8-8.5 ಎಲ್ಲ ಹಿಂಗೆಲ್ಲ ಮಾಡ್ತಾರೆ. ನೀವು ಅದನ್ನ ಏನಾದ್ರೂ 1 ಕೋಟಿ ಅಂತಂದು ತಗೊಂಡು ಹೋಗಿ ಒಂದು ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಅಂತ 1 ವರ್ಷಕ್ಕೆ 2 ವರ್ಷಕ್ಕೆ ಹಿಂಗ್ ಬೇರೆ ಬೇರೆ ಅವಕಾಶಗಳಿದೆ. ನೀವು ಅಲ್ಲಿಟ್ರೆ ಸುಮಾರು ಒಂದು ತಿಂಗಳಿಗೆ 70-80 ಸಾವಿರ ರೂಪಾಯಿ ಬರ್ತದ. ಬರೇ ಇಂಟ್ರೆಸ್ಟ್ ಬರ್ತದ. ನಿಮಗೆ ಅಲ್ಲಿ ಏನು ಮೋಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಏನೇನ ಆಗ್ತದಂತ ಇಲ್ಲ. ಸಣ್ಣದು ಬೇರೆ ಬೇರೆ ನೋಡ್ಕೊಂತ ಹೋದ್ರೆ ಬೇರೆ ಬೇರೆ ಆಗ್ತದ. ಅಂದ್ರೆ ಇಷ್ಟೊಂದು ಆರ್ಥಿಕವಾಗಿ ಏನು ಸಂಪತ್ಭರಿತ ದೇಶ ನಮ್ದು ಭಾರತ. ಇಲ್ಲಿ ನೈಸರ್ಗಿಕವಾಗಿ ನಾವೇನಾದ್ರೂ ಬಹಳ ಹಿಂದುಳಿದೀವಿ ಅಂತಂದ್ರೆ ಇಲ್ಲ. ನಾವು ಬಹಳ ಸಂಪನ್ನವಾಗಿದ್ದೀವಿ. ಇಡೀ ಭಾರತದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ನದಿಗಳು ಹೋಗ್ತಾವ, ಹೌದಾ? ಎಷ್ಟು ನದಿಗಳು ಬೇರೆ ಬೇರೆ ರಾಜ್ಯಗಳು ಕೂಡ ಕರ್ನಾಟಕ ರಾಜ್ಯದಿಂದ ಬಂದಂತ ನೀರುಗಳನ್ನ ಬಳಸ್ತಾರ. ಅವರೆಲ್ಲ ಕೂಡ ಬೆಳಕಾಗಿ ದುರಂತ ಅಂದ್ರೆ ಇಲ್ಲಿ ನಿಸರ್ಗ ತಗೊಳ್ರಿ ನೀವು. ಏನು ಬೇಕು ಎಲ್ಲವೂ ಇದೆ. ನಿಮಗೆ ಖನಿಜ ಬೇಕು, ಖನಿಜ ಇದೆ. ನಿಸರ್ಗ ಬೇಕು, ನಿಸರ್ಗ ಇದೆ. ನೀರು ಬೇಕು, ನೀರು ಇದೆ. ಒಳ್ಳೆ ಗಾಳಿ, ಬೆಳಕು, ಗುಡ್ಡ ಎಲ್ಲವನ್ನು ಕೂಡ ಇದೆ. ಅದ್ರ ಜೊತೆಗೆ ಮಾನವ ಸಂಪನ್ಮೂಲ ಕೂಡ ಇವತ್ತಿಗೆ 6.5 ಕೋಟಿ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರೂ ಕೂಡ ಅತ್ಯಂತ ಸದೃಢವಾಗಂತ ಜನ. ಯಾವ್ದೋ ಸೋಮಾಲಿಯಾದಲ್ಲಿ ಇರುವಂತ ಜನಗಳು ಒಟ್ಟಿಗೆ ಕೂಳಿಗೆ ಕಾಣ್ಲಾರ್ದಂಗೆ ನರಪೇತ್ಲುಗಳಾಗಿ ಅವ್ರನ್ನೇ ಅವೇಳನ ಮಾಡ್ತಾ ಇಲ್ಲ. ಅಂದ್ರೆ ಅಷ್ಟು ಬಹಳ ಕೆಟ್ಟದಾಗಿ ಏನಿಲ್ಲ. ನಾವೆಲ್ಲ ಕೂಡ ಬಹಳ ಸದೃಢವಾಗಿ ಇದೀವಿ ಈ ನಾಡಿನಲ್ಲಿ ಇರುವಂತವ್ರು. ಅವರ ಏನು ಅವ್ರ ಚೈತನ್ಯಗಳನ್ನ, ಅವರ ದೇಹದ ಬಲಗಳನ್ನ ಬಳಸಿಕೊಳ್ಳುವಂಥದ್ದು, ಅವ್ರ ಬುದ್ಧಿಮತ್ತೆಗಳನ್ನ ಬಳಸಿಕೊಳ್ಳೋದು, ಅದ್ರ ಮೂಲಕ ಅವ್ರ ಭವಿಷ್ಯ ಕಟ್ಕೊಳ್ಳಿಕ್ಕೆ ಏನೆಲ್ಲ ಅವಕಾಶಗಳು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಬೆಳೆಸಬೇಕಾಗಿತ್ತು. ಒಂದು ದುರಂತ ಅಂದ್ರೆ ರಬಕವಿ ಅಂತಂದು ನೀವು ಏನ್ ಹೇಳ್ತೀರಿ, ರಬಕವಿ ಬನಾಟಿ ಅದಷ್ಟೇ ಅಲ್ಲ. ನೀವು ಇಡೀ ಬಾಗಲಕೋಟೆಯಲ್ಲಿ ನಾನು ಬರ್ಕೊಡ್ತೀನಿ. ನಾನು ಇವಾಗ ನಮ್ಮ KRS ಪಕ್ಷದ ಅಲ್ಲಿ ಏನು ಬಾಗಲಕೋಟೆ ಜಿಲ್ಲಾ SC/ST ಘಟಕ ಬಹಳ ಒಳ್ಳೆ ರೀತಿಯೊಳಗೆ ಕೆಲಸ ಮಾಡ್ತಾ ಇದೆ. ಯಮುನಪ್ಪ ಭಗವತಿ ಅಂತಂದು ನಮ್ಮ SC/ST ಘಟಕದ ಜಿಲ್ಲಾಧ್ಯಕ್ಷರು ಇದ್ದಾರೆ. ರಾಜು ಮಾದಾರ್ ಅಂತಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಮ್ಮ ಮಹೇಶ್ ಬೋವಿ ಅಂತಂದು ಇವತ್ತು ನಾಯಕತ್ವ ತರಬೇತಿ ಶಿಬಿರಕ್ಕೆ ಅವರು ಬಂದಿದ್ರು. ಅಂದ್ರೆ ಅಲ್ಲಿ ಜಿಲ್ಲಾ ಸಮಿತಿ ಇದೆ, ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಸಮುದಾಯಕ್ಕೆ ಇದು ಸಮುದಾಯ ಏನಂತಂದ್ರೆ ಸಮುದಾಯದ ಸಹಭಾಗಿತ್ವ ಇಲ್ಲದೆ, ಸಹಭಾಗಿತ್ವ ಅಂತಂದ್ರೆ ನಾವು ಏನೋ ಮಾಡ್ತಾ ಇದೀವಿ. ಈಗ ಸುಮಾರು ಒಂದು 10-12 ಜನ ಇದ್ದಾರೆ ನಮ್ಮ ಜಿಲ್ಲಾ ಸಮಿತಿ ಒಳಗೆ SC/ST ಅಲ್ಲಿರುವಂತ ಜನಗಳೆಲ್ಲ ನಿಮಗೇನೋ ಪರ್ಯಾಯ ಸಿಗ್ಬೇಕಾಗಿತ್ತು, ಸಿಕ್ಕಿರೆ ಬೇಡ ಪರ್ಯಾಯ ಗೊತ್ತಾಗಿಲ್ಲ ನಿಮಗೆ. ಈ ದೇಶದ ಸಂವಿಧಾನ ಎಲ್ಲವನ್ನ ಕೊಟ್ಟಾತ, ಈ ದೇಶದ ಕಾನೂನುಗಳು ಎಲ್ಲ ಕೊಟ್ಟಾತ. ಕರ್ನಾಟಕ 4,49,000 ಕೋಟಿ ಕೊಟ್ಟಾತ. ಇದ್ರೊಳಗೆ ನನಗೋಸ್ಕರ ಏನ್ ಕೊಟ್ಟಿ ನೀನು? ನಾನು SC ಇದ್ದೀನಿ, ನನಗೋಸ್ಕರ ಏನ್ ಕೊಟ್ಟಿ? ನಾನು ಮಾದ್ರ ಇದ್ದೀನಿ, ನಾನು ಕೊರವ ಇದ್ದೀನಿ, ಕೊರಮ ಇದ್ದೀನಿ, ಬೇರೆ ಬೇರೆ ಏನು ಸಮುದಾಯಗಳು ಛಲವಾದಿ ಹಿಂಗೆಲ್ಲ ಬೇರೆ ಬೇರೆ ಏನಿದೆ, ವಾಲ್ಮೀಕಿ ಜನಗಳು ಏನಿದೆ, ನನಗೋಸ್ಕರ ಏನ್ ಕೊಟ್ಟಾರ? ಅಂಬೇಡ್ಕರ್ ಏನ್ ಕೊಟ್ಟಾರ? ಕರ್ನಾಟಕ ಸರ್ಕಾರ ಏನ್ ಕೊಟ್ಟಾರ? ಭಾರತ ಸರ್ಕಾರ ಏನ್ ಕೊಟ್ಟಂತ ಕೇಳ್ಬೇಕಾಗಿತ್ತು. ದುರಂತ ನಮ್ಮ ಸಮುದಾಯಗಳು ಕೂಡ
ಅವ್ರಿಗೆ ಬೇರೆ ರೀತಿಯೊಳಗೆ ಉಳಿದಿರುವಂಥದ್ದು. ನಮಗೆ ಅವ್ರಿಗೆ ಆ್ಯಕ್ಚುಲಿ ಏನು ಬೆಳಕು ಅಂಬೇಡ್ಕರ್ ಅವರು ಏನು ಬೆಳಕು ಕೊಟ್ಟಾರ ಆ ಬೆಳಕು ಇವತ್ತಿಗೂ ಕೂಡ ನೋಡ್ತಾ ಇಲ್ಲ. ಇದು ಏನಂದ್ರೆ ಚಂದ್ರ ನೋಡಕ ನೂಕು ನುಗ್ಲು ಅಂತ ಒಂದು ಗಾದೆ ಇದೆ. ಚಂದ್ರದ್ದು ಅಂತ ಬೆಳಕೇನಿಲ್ಲ. ಸೂರ್ಯನ ಬೆಳಕು ಕೂಡ ಸಿಗಲಾರ್ದಂಗೆ, ಸೂರ್ಯನ ಬೆಳಕುಗಳನ್ನ ಕೂಡ ಮರೆಮಾಚಿ, ಅಂದ್ರೆ ಸೂರ್ಯನ ಬೆಳಕಂದ್ರೆ ಸೂರ್ಯನ ಬೆಳಕೆ ಆಗ್ಬೇಕಾಗಿಲ್ಲ, ಈ ಸಂವಿಧಾನದ ಬೆಳಕು ಏನೈತಲ್ಲ ಅದನ್ನ ಸಂಪೂರ್ಣವಾಗಿ ಮರೆಮಾಚಿ, ಓಜೋನ್ ಪದರು ಒಳ್ಳೆ ಕೆಟ್ಟದನ್ನ ಇಟ್ಕೊಂತ ಒಳ್ಳೆದನ್ನ ಏನದು ಜಗತ್ತಿಗೆ ಬಿಡ್ತದ. ಆದ್ರೆ ಇವರು ಮಧ್ಯದಲ್ಲಿ ಬೇರೆ ಬೇರೆದೆಲ್ಲ ಹಾಕಿ ತಾವು ಏನು ಕೊಡ್ತಾ ಇದ್ದಾರೆ ಆ ಬೆಳಕು ಮಾತ್ರ ನಿಜವಾದ ಬೆಳಕು ಅಂತಂದು ಭಾವಿಸ್ಕೊಂಡಿರುವಂಥದ್ದು ನಮ್ಮ ಸಮುದಾಯ. ಹಂಗಾಗಿ ಅವರು ತಿಳ್ಕೊಳ್ಬೇಕು, ಒಂದು ಅವಕಾಶ ಅಂತೂ ಇದೆ. KRS ಪಕ್ಷ ಇವತ್ತೊಂದು ಮೊಬೈಲ್ ಎಲ್ಲರ ಕೈಯಾಗಿ ಮೊಬೈಲ್ ಇದೆ. ಅವರೆಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ನೀವು KRS ಪಕ್ಷಕ್ಕೆ ಬರ್ತೀರಿ, KRS ಪಕ್ಷಕ್ಕೆ ಓಟ್ ಹಾಕ್ತೀರಿ, KRS ಪಕ್ಷದಲ್ಲಿ ಒಂದು ಅವಕಾಶ ಪಡೀತೀರಿ, ಇದು ಆಮೇಲೆ ಇದು ಫಸ್ಟ್ ದೊಡ್ಡ ಮನಸ್ಸು ಮಾಡಿ. ಬರೀ ಒಂದು ಮೊಬೈಲ್ ಸೋಷಿಯಲ್ ಮೀಡಿಯಾ ನೀವು ಏನು ಫೇಸ್ಬುಕ್ ತೆಗಿತೀರಾ, ಇನ್ಸ್ಟಾಗ್ರಾಮ್ ತೆಗಿತೀರಾ, ಯೂಟ್ಯೂಬ್ ತೆಗಿತೀರಾ, ಯಾವುದೇ ತೆಗೀರಿ, ಎಲ್ಲೇನೋ ಹೋಗಿ ಒಂದು KRS ಪಾರ್ಟಿ ಅಂತ ಅಷ್ಟೇ ಹೊಡೀರಿ. ಇಡೀ ಚರಿತ್ರೆ ನಮ್ಮ KRS ಪಕ್ಷ ಇವತ್ತಿಗೆ 7 ವರ್ಷಕ್ಕೆ ಬರ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಬರ್ತಾ ಇದೆ. ಎಷ್ಟೆಲ್ಲ ಕೆಲಸಗಳನ್ನ ಭಾರತಕ್ಕೆ 1947ಕ್ಕೆ ಏನು ಸ್ವಾತಂತ್ರ್ಯ ಸಿಕ್ತು, 1950ರಲ್ಲಿ ಭಾರತದ ಸಂವಿಧಾನ ಅಂಗೀಕಾರ ಆಯಿತು, ಅದು ಜಾರಿಗೆ ಬಂತು ಜನವರಿ 26ಕ್ಕೆ. 1952ರಲ್ಲಿ ಭಾರತದ ಮೊದಲ ಚುನಾವಣೆ ಏನಾಯಿತು, ಅವತ್ತಿನಿಂದ ಇವತ್ತಿನವರೆಗೆ ಯಾರೆಲ್ಲರೂ ಕೂಡ ಆಳಿದ್ರು ಕಾಂಗ್ರೆಸ್, ಬಿಜೆಪಿ, JDS ಅಂತ ಇವತ್ತಿಗೆ ನಾವು JCB ಅಂತ 3 ಪಕ್ಷಗಳನ್ನು ಮಾತಾಡ್ತೀವಿ. ಅದ್ರ ಹೊರತಾಗಿ ಕೂಡ ಬೇರೆ ಬೇರೆ ಪಕ್ಷಗಳೆಲ್ಲ ಇದ್ವು ಹಿಂದೆ. ಬಟ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಒಳಿತಾ ಇರೋದು ಅಥವಾ ಜನಕ್ಕೆ ಕಾಣ್ತಾ ಇರುವಂಥದ್ದು ಆ 3 ಪಕ್ಷಗಳನ್ನ ಕಾರಣಕ್ಕೋಸ್ಕರ, ಮತ್ತೆ ನಮ್ಮ ಪಕ್ಷದ ನೇರ ವಿರೋಧಿಗಳು. ಯಾಕಂದ್ರೆ ನಮ್ಮ ಜನಗಳು ಇವತ್ತು ಕೆಟ್ಟದಾಗಿ ಎಲ್ಲೆಲ್ಲ ಏನೆಲ್ಲ ನರಕಗಳು ಕಾಣ್ತಾ ಇದ್ದಾರೆ, ಅದಕ್ಕೆ ನೇರ ಕಾರಣರು ಅವರು ಅಂತಂದು. ಹಂಗಾಗಿ ನಾವು ಅದನ್ನ ಹೇಳ್ತಾ ಇದೀವಿ. ಈ ಫೇಸ್ಬುಕ್ಗಳು ಇಂಥವೆಲ್ಲ ಏನೈತಿಯಲ್ಲ, ಏನೇನೋ ನೋಡ್ಲಿ, ಏನು ಬೇಕಾದ್ ನೋಡ್ಲಿ, ಅವ್ರ ಜಾತಿಗಳು ನೋಡ್ಲಿ, ಧರ್ಮಗಳನ್ನ ನೋಡ್ಲಿ, ದೇವ್ರು ನೋಡಿ ಕೇಳಲಿ, ಮಕ್ಕಳ ಆಟ, ಖುಷಿ, ಸಂತೋಷ, ನಿಸರ್ಗ, ಪ್ರಾಣಿ, ಹಿಂಗೆಲ್ಲ ಏನೇನೋ ನೋಡ್ತಿರ್ತಾರೆ, ಪಿಕ್ಚರ್ಗಳೆಲ್ಲ ನೋಡ್ತಿರ್ತಾರೆ, ನೋಡ್ಲಿ, ನನಗೆ ಅಬ್ಜೆಕ್ಷನ್ ಇಲ್ಲ. ಅದ್ರ ಒಳಗಡೆ KRS ಪಕ್ಷ ಅಂತಂತಂದು KRS ಪಾರ್ಟಿ ಅಂತ ಅದ್ರ ಒಳಗೆ ನೀವು ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋಗ್ತೀವಿ, ಸೋಷಿಯಲ್ ಮೀಡಿಯಾದೊಳಗೆ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋದ್ರೆ ಒಂದು KRS ಪಾರ್ಟಿ ಅಂತ ಹೋದ್ರೆ ನಮ್ಮ ಚರಿತ್ರೆ ಬರ್ತದ. ಎಲ್ಲವನ್ನು ಕೂಡ ಬರೀ ಆ ಜನಗಳಿಗೋಸ್ಕರ ಕೆಲಸ ಮಾಡಿದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಇವತ್ತಿಗೆ ರವಿಕೃಷ್ಣಾರೆಡ್ಡಿ ಅವರು ಅಮೇರಿಕದೊಳಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನಿಮಗೆಲ್ಲ ಕೂಡ ಗೊತ್ತಿದೆ, ಭಾರತದ ಸಂದರ್ಭದಲ್ಲಿ ಅಥವಾ ಕರ್ನಾಟಕದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಬಳಗಳನ್ನು ತಗೊಳ್ತಾ ಇರೋದು ಏನು ಸಾಫ್ಟ್ವೇರ್ ಇಂಜಿನಿಯರ್. ಇಲ್ಲಿ ಕರ್ನಾಟಕ ಭಾರತದಲ್ಲೇ ಇಷ್ಟು ಜಾಸ್ತಿಯಾಗಿ ಸಂಬಳ ತಗೊಳ್ತಾರೆ ಅಂದ್ರೆ ಅಮೇರಿಕ ಅಂತದ್ದು ಆರ್ಥಿಕವಾಗಿ ಸಂಪದ್ಭರಿತ ದೇಶ. ಅಂತ ದೇಶದಲ್ಲಿ ಇನ್ನೆಂತ ಸಂಬಳಗಳು ತಗೊಳ್ಬೇಕು, ಅದನ್ನೆಲ್ಲ ತಗೊಳ್ಳೋದನ್ನ ಬಿಟ್ಟು ಕರ್ನಾಟಕಕ್ಕೆ ಬಂದು ನಮ್ಮ ಜನ ಇವತ್ತಿನ ದೇಶ ಏನಿದೆ, ಇವತ್ತು ದೇಶದ ಸಂವಿಧಾನ ಏನಿದೆ, ದೇಶದ ಕಾನೂನುಗಳು ಏನಿದೆ, ಈ ದೇಶ ಇವತ್ತು ಏನು ಕಾಣ್ತಾ ಇದೀವಿ ಅದಕ್ಕೆಲ್ಲ ಕಾರಣೀಭೂತರಾದಂಥವ್ರು ಏನು ಅಂಬೇಡ್ಕರ್ ಅವರಾಗ್ಲಿ, ಏನು ಗಾಂಧೀಜಿ ಅವರಾಗ್ಲಿ, ನೆಹರು, ಹಿಂಗೆ ಎಲ್ಲ ಏನೆಲ್ಲ ನಮಗೆ ಒಳ್ಳೇದನ್ನು ಮಾಡಿಕೊಟ್ಟು ಹೋದ್ರು, ಅಂಥದ್ದು ಅಗೇನೆಸ್ಟ್ ಆಗಿ ನಡೀತಾ ಇದೆ. ಹಂಗಾಗಿ ಅವರು ಅಲ್ಲಿ ತಮ್ಮ ಕೆಲಸಗಳನ್ನು ಬಿಟ್ಟು ಬರ್ತಾರೆ. ನಿಮಗೆ ಇವತ್ತಿಗೆ ರವಿಕೃಷ್ಣಾರೆಡ್ಡಿ ಅವ್ರನ್ನ ನೋಡಿದ್ರೆ ಒಂದು ಮಾಗಿದ ಒಂದು ಪ್ರತಿಭೆ, ಒಂದು ವ್ಯಕ್ತಿ, ಒಂದು ದೊಡ್ಡ ರೂಪ ಆಗಿ ಕಾಣ್ತಾ ಇದ್ದಾರೆ. 51 ವರ್ಷ ಈಗ ಅವರಿಗೆ. ಅವ್ರು ಸುಮಾರು 15 ವರ್ಷಗಳ ಹಿಂದೆ ಬರ್ತಾರೆ. ನಿಮಗೆ ಗೊತ್ತಾಗ್ಬೇಕು, ನಿಮ್ಗೆ ಎಷ್ಟು ವಯಸ್ಸು? 34. ಈ ವಯಸ್ಸು ಐತಿಯಲ್ಲ, ದುಡಿಲಿಕ್ಕೆ, ಕನಸುಗಳನ್ನು ಕಾಣ್ಲಿಕ್ಕೆ, ಮದುವೆ ಆಗಿರ್ತಾರ, ಗಂಡ ಹೆಂಡತಿ, ಮಕ್ಕಳು, ಆ ಸಂತೋಷ, ಸಂಭ್ರಮ, ಜಗತ್ತು ಏನ್ ಕೊಂಡಾಡ್ಬೇಕು, ಮೆರಿದಾಡ್ಬೇಕು, ಏನೆಲ್ಲ ಕಲ್ಪನೆಗಳು ಇರುವಂತ ವಯಸ್ಸುಗಳು. ಈಗ ನನಗೆ 52 ಕಂಪ್ಲೀಟ್ ಆಗಿ 53ಕ್ಕೆ ಬಂದಿವಿ. ಈಗ ಒಂದಷ್ಟು ನನಗೆ ಮಾಗ್ತಿರ್ತದ. ಈಗ ಆ ತರದೆಲ್ಲ ಬೇಡ, ಇಲ್ಲ ದೇಶದ ಬಗ್ಗೆ, ಜನಗಳ ಬಗ್ಗೆ ಒಂದಷ್ಟು ಬೇರೆ ಬೇರೆ ಕಲ್ಪನೆಗಳು ಬರ್ತದ. ಇವತ್ತು ಬರೋದಲ್ಲ, 15 ವರ್ಷಗಳ ಹಿಂದೆ ನಿಗಿ ಕೆಂಡ ಅಂತ ಯೌವನದ ತುಂಬಿದಂತ ಹೊತ್ನಲ್ಲಿ ಒಬ್ಬ ಯುವಕರು ಯಾರನ್ನಾದ್ರೂ ಕೇಳಿದ್ರೆ, ಇಲ್ಲ ನಾನು ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಕಾರ್ಗಳು ತಗೊಳ್ಬೇಕು, ಯಾವುದೋ ಒಂದು ಕಾರ್ಗಳು ತಗೊಂಡ್ರೆ ಆ ಕಾರ್ ಯಾಕ ಇನ್ನೊಂದು ಕಾರ್ ತಗೊಳ್ಬೇಕಂತಂದು ಆಸೆ
ಕನಸುಗಳು ಏನೆಲ್ಲ ಕಾಣುವಂತ ಹೊತ್ತಿನಲ್ಲಿ ಇಲ್ಲ ಈ ದೇಶದ ಜನಗಳು ಈ ನಾಡಿನ ಜನಗಳು ಯಾವ ಸ್ಥಿತಿ ಒಳಗೆ ಇದ್ದಾರೆ, ಅವರ ಕಲ್ಯಾಣಕ್ಕೋಸ್ಕರ ನನ್ನ ಜೀವನವನ್ನ ಮುಡಿಪಿಡ್ತೀನಿ ಅಂತಂತಂದು ಅಲ್ಲಿರುವಂತ ಕೆಲಸಕ್ಕೆ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ನ ಕೆಲಸಕ್ಕೆ ಬಿಟ್ಟು ಬಂದಂತ ಅದೇ ಹೊತ್ತಿನಲ್ಲಿ ನಮ್ಮ KRS ಪಕ್ಷ ಕಟ್ಟಿದಂಥವ್ರು. ನೀವು ಬೇರೆ ಪಕ್ಷಗಳನ್ನ ಗಮನಿಸಬೇಕು, ಅಲ್ಲಿರುವಂತ ಜನಗಳು ಯಾವ ರೀತಿ ಒಳಗಿದ್ದಾರೆ, ಅವರ ಸಾಮ್ರಾಜ್ಯಗಳು ಏನೆಲ್ಲ ಕಟ್ಟ್ಯಾರ. ಇವತ್ತು DK ಶಿವಕುಮಾರ್ ಇಡಿ ಎಲ್ಲ ರೈಡ್ ಮಾಡಿ ಜೈಲುಗಳು ಓದಿ ಮನೆ ತುಂಬ ಬರೀ ನೋಟುಗಳು 500, 1000, 2,000 ರೂಪಾಯಿ ನೋಟುಗಳು, ಬಂಗಾರ, ಏನೆಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಇಟ್ಕೊಂಡಂಥವ್ರು. ಒಂದು ಕಡೆ ಎಂಥವ್ರ ಕೈಗೆ ಅಧಿಕಾರ ಕೊಡ್ತೀರಿ ಅಂತಂದು ಹಿಂದೆ ಇದ್ದಂತ ಏನೋ ಸಿದ್ದರಾಮಯ್ಯ ಅಂತಂತಂದು ಆತೇನೋ ಬಹಳ ಸಮಾಜವಾದಿ ಅದಿದಂತ ಏನೇನೋ ತಪ್ಪು ಕಲ್ಪನೆಗಳು. ಆದ್ರೆ ಅಲ್ಲಿ ಮೂಡ ಒಳಗೆ ಹಗರಣ ಮಾಡಿರುವಂತದ್ದು ಅವರ ಆಸ್ತಿಗಳು ಎಲ್ಲ ನೋಡಿದ್ನಪ್ಪ ಅಂತಂದ್ರೆ ಅವರಲ್ಲಿ ಆತರ ಏನ್ ಮಾತಾಡ್ತಾ ಇದಾರಲ್ಲ ಅದಕ್ಕೂ ಅವರ ಬದುಕುವಂತ ರೀತಿಗೂ ಎಲ್ಲಿ ಕೂಡ ಒಂದು ಸಾಮ್ಯತೆ ಇಲ್ಲ, ಸಂಬಂಧ ಇಲ್ಲ. ಅಷ್ಟು ಅಗೇನೆಸ್ಟ್ ಆಗಿ ಬದುಕ್ತಾ ಇದ್ದಾರೆ, ಅಷ್ಟು ಕಟ್ಟುಕತೆಗಳು ಮಾಡ್ತಾ ಇರೋದು. ಆದ್ರೆ KRS ಪಕ್ಷ ಅಂತದ್ದನ್ನ ಇವತ್ತೇನಾದ್ರೂ KRS ಪಕ್ಷ ಕೂಡ ಈ ತರದ್ದು ತಪ್ಪು ಮಾಡ್ಲಿಕ್ಕೆ ನಾವು ಕೂಡ ಸಿದ್ಧ ಆಗ್ತೀವಿ ಅಂತಂದ್ರೆ ನಾವು ನಮ್ಮಲ್ಲಿ ಕೂಡ ಏನೆಲ್ಲ ಆಗ್ಬೋದು. ಇಲ್ಲಿಲ್ಲ, ನಮಗೆ ಈ ದೇಶದ ಜನಗಳು ಈ ನಾಡಿನ ಜನಗಳ ಕಲ್ಯಾಣವನ್ನ ಬಯಸ್ತಾ ಇದೆ ಹೊರತಾಗಿ ನಮ್ಮ ಅಭ್ಯುದಯವನ್ನ ನಾವು ಬಯಸ್ತಾ ಇಲ್ಲ. ಅಂದ್ರೆ ಈ ದೇಶ ಡೆವಲಪ್ ಆಯ್ತಪ್ಪ ಅಂದ್ರೆ ಡೆವಲಪ್ ನಾವು ಆಗ್ತೀವಿಲ್ಲ. ಆದ್ರೆ ಎಲ್ಲರ ದುಡ್ಡು ಅಥವಾ ಅವಕಾಶಗಳನ್ನ ಕಬಳಿಸಿ ನಾನ್ ಪಡಿಬೇಕನ್ನೋದು ಐತೆಲ್ಲ, ಇದು ತಪ್ಪಂತ ನಾವು ನಮಗೆ ಅಂಬೇಡ್ಕರ್ ಅವರಾಗ್ಲಿ ಮಹಾತ್ಮ ಗಾಂಧೀಜಿ ಅವರಾಗ್ಲಿ ಅಂತ ಆಲೋಚನೆಗಳನ್ನ ಕಲಿಸಿಲ್ಲ. ಹಂಗಾಗಿ ಇಂಥ ಒಂದು ಒಳ್ಳೆ ಪಕ್ಷ ಕರ್ನಾಟಕದಲ್ಲಿ ಬಂದಿದೆ ಅನ್ನುವಂಥದ್ದು ನಿಮಗೆ ಇದೇ ಸಂದರ್ಭದಲ್ಲಿ ಹೇಳ್ತೀನಿ. ಬಾಗಲಕೋಟೆ, ನೀವು ಏನು ಬಾಗಲಕೋಟೆದ್ದು ರಬಕವಿ ಬನ್ನಹಟ್ಟಿದ್ದು ಮಾತಾಡಿದ್ರಿ, ಅಲ್ಲಿ ಈಗ 2 ತಿಂಗಳ ಹಿಂದೆ ಉಪಚುನಾವಣೆ ಆಯ್ತು. ಕರ್ನಾಟಕದಲ್ಲಿ ಬಹಳ ದೊಡ್ಡ ಹವಾ ಕ್ರಿಯೇಟ್ ಆಗಿರುವಂಥದ್ದು KRS ಪಕ್ಷ. ಸುಮಾರು ಇವತ್ತಿಗೆ ಒಂದು ತಿಂಗಳಿಗೆ 6 ಲಕ್ಷದವರೆಗೆ 6 ಲಕ್ಷ 7 ಲಕ್ಷ ದೇಣಿಗೆ ಕೊಡ್ತಾ ಇದ್ದಾರೆ. ಹಿಂದೆ ಲಾಸ್ಟ್ ಟೈಮ್ 2023ರಲ್ಲಿ MLA ಎಲೆಕ್ಷನ್ ಸಂದರ್ಭದಲ್ಲಿ ಸುಮಾರು 15 ಲಕ್ಷ, ಒಂದು ತಿಂಗಳಂತೂ 27 ಲಕ್ಷ ಒಂದು ತಿಂಗಳಿಗೆ ದೇಣಿಗೆ ಕೊಟ್ಟಂಥದ್ದು ಈ ನಾಡಿನ ಜನತೆ ಕೊಟ್ಟಂಥದ್ದು. ಇದನ್ನ ಅರ್ಥ ಮಾಡಿ ಕೇಳಬೇಕು. ಆ ದುಡ್ಡು ತಗೊಂಡು KRS ಪಕ್ಷ ಏನ್ ಮಾಡ್ತಾ ಇದೆ? KRS ಪಕ್ಷ ಇವತ್ತು ಕೂಡ ನೀವೆಲ್ಲ ಭಾಗವಹಿಸಿದ್ರಿ. ನಿನ್ನೆ ಇಡೀ ದಿನ ಕಾರ್ಯಕ್ರಮ ಆಯ್ತು. ಇವತ್ತು ಇಡೀ ದಿನ ಸಂಜೆ 5 ಗಂಟೆವರೆಗೆ ಆಯ್ತು. ನಾನು ಕೂಡ ಗಮನಿಸ್ತಾ ಇದ್ದೆ ಊಟನ್ನ. ಅವರು ನಮ್ಮ ಗೌರವಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಮಾತಾಡ್ತಾರ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಊಟ ಅಂತಂದ್ರೆ ಅನ್ನ ಸಾರು ಹಪ್ಪಳದ ಚೂರು. ನಾನು ಅದ್ರ ಬಗ್ಗೆ ನಾನು ವಿರೋಧ ಕೂಡ ಮಾಡ್ತೀನಿ. ಬಹಳ ಸಾರಿ ಅನ್ನ ಸಾರು ಹಪ್ಪಳದ ಚೂರು ಅಂತ ಹೇಳಿ ನಮಗೆ ಅನ್ನ ಸಾರು ಕೂಡ ಸಿಗಲ್ಲ. ನಿಮಗೆ ಅನ್ನ ಒಂದು ಸಾರು ಆದ್ರೆ ಅದು ಕಾಂಬಿನೇಷನ್ ಐತೆಲ್ಲ, ಅದು ಸೈಂಟಿಫಿಕ್ ಆಗಿ ಇದಾಗಿರುವಂತದ್ದು. ಊಟ ಬಹಳ ನೆಮ್ಮದಿಯಿಂದ ಮಾಡ್ಬೋದು ಅನ್ನ ಸಾರು ಇದ್ರೆ. ಬಹಳ ಸಾರಿ ನಮ್ಮ KRS ಪಕ್ಷದಲ್ಲಿ ಸಿಗುವಂಥದ್ದು ಸುಕ್ಕ ಅಂತ, ಅದನ್ನ ಕನ್ನಡದಲ್ಲಿ ಏನ್ ಹೇಳ್ಬೇಕು, ಒಂದು ಚಿತ್ರಾನ್ನ, ಒಂದು ಪುಳಿಯೋಗರೆ, ಒಂದು ಪಲಾವ್ ರೈಸ್, ಅದ್ರೊಳಗೆ ಏನಿರಲ್ಲ, ಸಾರಿರಲ್ಲ. ಸುಮ್ಮನೆ ಆ ಅನ್ನ ಹಿಂಗ್ ಕಳಿಸಿ, ನಿಂಬೆಹಣ್ಣು ಕಳಿಸಿ, ಒಂದು ಸ್ವಲ್ಪ ಹಿಂಗ್ ಮಾಡಿ ಏನು ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಒಂದು ಕರಿಸಿ ಕೊಟ್ಬಿಟ್ರೆ ಅದು ಊಟ. ಇದು ಊಟ ಅಂತಂದು ಅನ್ನ ಸಾರು ಕೊಟ್ರೆ ಬಹಳ ಒಳ್ಳೆ ಇದು ಅಮೃತ. ಹಪ್ಪಳದ ಚೂರು ಕೊಟ್ಬಿಟ್ರೆ ಅಮೃತ ನಮಗೆ KRS ಪಕ್ಷ. ನಾನು ಈ 2 ದಿನದಲ್ಲಿ ನಾನು ಅನ್ಕೊಳ್ತಿದ್ದೆ ಒಂದು ಒಳ್ಳೆ ಕಾರ್ಯಕ್ರಮ KRS ಪಕ್ಷ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಊಟ, ಒಂದು ಸ್ವೀಟ್ ಕೂಡ ಮಾಡಬಹುದು ಅಂತ. ಒಂದು ಸ್ವೀಟ್ ಕೂಡ ಮಾಡಬಹುದು. KRS ಪಕ್ಷದವ್ರು ಸುಮಾರು ಜನ ಬಂದಿದ್ರಲ್ಲ, ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಒಂದು ಊಟ ಸ್ವೀಟ್ ಕೂಡ ಕೊಡ್ತಾರಂತ ಭಾವಿಸಿದ್ರೆ 2 ದಿನ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇವತ್ತು ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, 5 ಊಟಗಳು ಕೊಟ್ಟತ್ತಲ್ಲ, ಅದ್ರೊಳಗೆ ಒಂದು ಸಾರಿ ಕೂಡ ಸ್ವೀಟ್ ಇಲ್ಲ. ಇದು ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾರ. ಇದು ನಾವು ಏನ್ ಊಟ ಮಾಡ್ತಾ ಇದೀವಿ, ಇದು ನಮ್ದಲ್ಲ ದುಡ್ಡು. ನಮ್ಮ ಪಕ್ಷ ಇವತ್ತೇನು ಆಯೋಜನೆ ಮಾಡಿರ್ತಾ ಇದಕ್ಕೋಸ್ಕರ ಏನ್ ಖರ್ಚು ಮಾಡ್ತಾ ಇದೆ, ಇದು ನಮ್ದಲ್ಲ. ಈ ನಾಡಿನ ಜನತೆ ಐತಲ್ಲ, ಆ ನಾಡಿನ ಜನತೆ ಯಾವ್ಯಾವ ಸಂದರ್ಭದಲ್ಲಿ ಎಂತೆಂತ ಕಷ್ಟಗಳನ್ನ ನಷ್ಟಗಳನ್ನ ಅನುಭವಿಸಿ ಆರ್ಥಿಕವಾಗಿ ಚೈತನ್ಯವಾಗಿ ಇದ್ದಂಥವ್ರು ಕೂಡ ಕೊಡ್ತಾ ಇದ್ದಾರೆ. ಯಾರೆಲ್ಲರೂ ಏನೆಲ್ಲ ಮಾಡಿ ಒಂದು ಒಳ್ಳೆ ಕನಸಿಟ್ಕೊಂಡು ಈ ನಾಡು ಕಟ್ಟಲಿಕ್ಕೆ ಒಂದು KRS ಪಕ್ಷ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ ಅಂತಂದು ಕೊಡ್ಬೇಕಾದ್ರೆ ನಾವು ಇದನ್ನ ದುಡ್ಡುಗಳನ್ನು ತಗೊಂಡು ನಾವು ಮಜಾ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅಂದ್ರೆ ಅದು ಮಾಡಬಾರ್ದು ಅಂತ ಅಷ್ಟು ಕ್ಲಿಯರ್ ಆಗಿ KRS ಪಕ್ಷ ಮಾಡ್ತಾ ಇರುವಂಥದ್ದು. ಆ ಜನಗಳು ಏನಿಲ್ಲ, ಯಾರು ದೇಣಿಗೆ ಕೊಟ್ಟಾರ
ನಾವು ಏನ್ ಬೇಕಾದ್ರೂ ಮಾಡ್ಬೋದಲ್ಲ? ಇಲ್ಲ, ಮಾಡಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಅವರ ಕಣ್ಣೆದ್ರಿಗಿದ್ರೆ ಏನ್ ಕೆಲಸ ಮಾಡಬೇಕು ಅದೇ ರೀತಿ ಒಳಗೆ ಮಾಡ್ತಾ ಇರೋದು. ಅದನ್ನ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಏನು SC/ST ಸಮುದಾಯ ಇದ್ದಾರೆ ಅವ್ರು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಏನು SC/ST ಘಟಕ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ, ದಯವಿಟ್ಟು ನೀವೇನು ಹೇಳ್ತಾ ಇದ್ರಿ ರಬಕವಿಯಲ್ಲಿ, ಬನಹಟ್ಟಿಯಲ್ಲಿ, ಜೊತೆಗೆ ಬಾಗಲಕೋಟೆಯಲ್ಲಿ, ಕರ್ನಾಟಕದ ಯಾವುದೇ SC/ST ಸಮುದಾಯ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಲಿ. ಅನೇಕ ಕಲ್ಯಾಣ ಯೋಜನೆಗಳು ಇದೆ, ಅದನ್ನೆಲ್ಲ ಖಂಡಿತ ನಾವು ಮಾಡಲಿಕ್ಕೆ ತಯಾರಿದ್ದೀವಿ.